ಒಮಿಕ್ರಾನ್ ಅಂತ ಬಂದಿತ್ತಲ್ಲ, ಜ್ವರ ಬಂದು ಹೋಗುವಂತ, ಅದೇ ಆ ತರದ್ದು ಅಂತ ಬೆಳಿಗ್ಗೆ ಡಾಕ್ಟರ್ ಒಬ್ರು ಹೇಳ್ತಾ ಇದ್ರು. ಅಷ್ಟು ಈಗ ಸ್ಟಾರ್ಟ್ ಆಗಿದೆ. ಬಟ್ ನಾವು ಮುನ್ನೆಚ್ಚರಿಕೆಯಾಗಿ ಬಹಳ ಜನ ಒಟ್ಟಿಗೆ ಸೇರುವಂತದ್ದು, ಮತ್ತೆ ನಾವು ಸ್ಯಾನಿಟೈಸೇಷನ್ ಬಿಟ್ಟಿದೀವಿ, ಮಾಸ್ಕ್ ಹಾಕೊಳ್ಳೋದು ಬಿಟ್ಟಿದೀವಿ, ಮತ್ತೆ ಅದೇನೋ ಮರುಕಳಿಸ್ತಾ ಅಂತ ಹೇಳ್ಬಿಟ್ಟು ನನ್ಗೂ ಅದ್ರ ಬಗ್ಗೆ ಆತಂಕ ಇದೆ. ಸರ್ಕಾರ ಈಗ ಅದ್ರ ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆ ತಗೊಂಡು ಈಗ CM ಇವತ್ತು ನಾಳೆ ಎಲ್ಲ ಮೀಟಿಂಗ್ ಮಾಡ್ತಾವ್ರಿ. ಇವತ್ತು ಆಲ್ರೆಡಿ ಬೆಳಿಗ್ಗೆ ಒಂದು ಮೀಟಿಂಗ್ ಮಾಡಿದ್ರು. ಮತ್ತೆ ಏನ್ ಮಾಡ್ಬೇಕು ಅಂತ ಇನ್ನೂ ಅಷ್ಟು ಸೀರಿಯಸ್ ಆಗಿಲ್ಲ. ಇದನ್ನ ಏನು ಅಂತ ವಿಚಾರಣೆ ಮಾಡಿ ನಾವೆಲ್ಲಾನು ಪ್ರಿಕಾಷನ್ಸ್ ಕಳೆದ 3 ವರ್ಷಗಳಿಂದ ನ್ಯಾಪ್ಕಿನ್ ಕೊಡ್ತಾ ಇಲ್ಲ. ಈ ಒಮಿಕ್ರಾನ್ ಅಂತ ಬಂದಿತ್ತಲ್ಲ, ಜ್ವರ ಬಂದು ಹೋಗುವಂತ, ಅದೇ ಆ ತರದ್ದು ಅಂತ ಬೆಳಿಗ್ಗೆ ಡಾಕ್ಟರ್ ಒಬ್ರು ಹೇಳ್ತಾ ಇದ್ರು. ಅಷ್ಟು ಈಗ ಸ್ಟಾರ್ಟ್ ಆಗಿದೆ. ಬಟ್ ನಾವು ಮುನ್ನೆಚ್ಚರಿಕೆಯಾಗಿ ಬಹಳ ಜನ ಒಟ್ಟಿಗೆ ಸೇರುವಂತದ್ದು, ಮತ್ತೆ ನಾವು ಸ್ಯಾನಿಟೈಸೇಷನ್ ಬಿಟ್ಟಿದೀವಿ, ಮಾಸ್ಕ್ ಹಾಕೊಳ್ಳೋದು ಬಿಟ್ಟಿದೀವಿ, ಮತ್ತೆ ಅದೇನೋ ಮರುಕಳಿಸ್ತಾ ಅಂತ ಹೇಳ್ಬಿಟ್ಟು ನನ್ಗೂ ಅದ್ರ ಬಗ್ಗೆ ಆತಂಕ ಇದೆ. ಸರ್ಕಾರ ಈಗ ಅದ್ರ ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆ ತಗೊಂಡು ಈಗ CM ಇವತ್ತು ನಾಳೆ ಎಲ್ಲ ಮೀಟಿಂಗ್ ಮಾಡ್ತಾವ್ರಿ. ಇವತ್ತು ಆಲ್ರೆಡಿ ಬೆಳಿಗ್ಗೆ ಒಂದು ಮೀಟಿಂಗ್ ಮಾಡಿದ್ರು. ಮತ್ತೆ ಏನ್ ಮಾಡ್ಬೇಕು ಅಂತ ಇನ್ನೂ ಅಷ್ಟು ಸೀರಿಯಸ್ ಆಗಿಲ್ಲ. ಇದನ್ನ ಏನು ಅಂತ ವಿಚಾರಣೆ ಮಾಡಿ ನಾವೆಲ್ಲಾನು ಪ್ರಿಕಾಷನ್ಸ್ ಕಳೆದ 3 ವರ್ಷಗಳಿಂದ ನ್ಯಾಪ್ಕಿನ್ ಕೊಡ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.